ಈಗ ಬಂದಿದೆ ಒಂದು ಹೊಸ ಟ್ರಾಫಿಕ್ ಟ್ಯಾಕ್ಸ್ ಎನ್ನುವಂಥ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದರೆ ವರ್ಷಕ್ಕೆ 2.5 ತಿಂಗಳು ನಮಗೆ ಲಾಸ್ ಆಗ್ತಾ ಇದೆ. ಹೊಸ ಟ್ರಾಫಿಕ್ ಟ್ಯಾಕ್ಸ್ ಬಂದಿದೆ ನಮಗೆ, ಇದರಿಂದ ಲಾಸ್ ಆಗ್ತಾ ಇದೆ. ಬೆಂಗಳೂರು ಟೆಕ್ಕಿಯ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. JP ನಗರದಲ್ಲಿ ನಾನು ವಾಸವಾಗಿದ್ದೇನೆ, ಟೆಕ್ಕಿ ಹೇಳ್ತಾ ಇರುವಂತಹ ಮಾತು. ಆದರೆ ಕಚೇರಿ ಹೊರ ವರ್ತುಲದಲ್ಲಿ ಇದೆ, ವರ್ತುಲ ರಸ್ತೆಯಲ್ಲಿದೆ ನನ್ನ ಕಚೇರಿ ಕೆಲಸ ಮಾಡೋದು. ವರ್ಷಕ್ಕೆ 28 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ನಾನು. ಸಂಪಾದನೆ ಇದೆ ನನಗೆ. 6.5 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸನ್ನು ಕಟ್ತಿದ್ದೇನೆ ನಾನು. ದಿನದ ಖರ್ಚಿನ ಮೇಲೆ 1.4 ಲಕ್ಷ ರೂಪಾಯಿ GST ಬೀಳುತ್ತೆ. ಕಚೇರಿ 14 ಕಿಲೋಮೀಟರ್ ದೂರದಲ್ಲಿದೆ, 30 ನಿಮಿಷದ ಒಂದು ಜರ್ನಿ ಆಗುತ್ತೆ. ಆದರೆ ವಾಸ್ತವದಲ್ಲಿ 90 ನಿಮಿಷ ಪ್ರಯಾಣಿಸಬೇಕು, 90 ನಿಮಿಷ ಜರ್ನಿ ಆಗುತ್ತೆ. ಟ್ರಾಫಿಕ್ನಲ್ಲಿ ಸಮಯ ವೇಸ್ಟ್ ಆಗ್ತಾ ಇದೆ. ವರ್ಷಕ್ಕೆ 2.5 ತಿಂಗಳು ನಮಗೆ ಲಾಸ್ ಆಗ್ತಾ ಇದೆ. ನಮ್ಮ ತೆರಿಗೆ ಹಣದಲ್ಲಿ ಉತ್ತಮ ಮೂಲ ಸೌಕರ್ಯ ಕಲ್ಪಿಸಬೇಕಿತ್ತು, ಆದರೆ ಇದು ಸಾಧ್ಯವಾಗಿಲ್ಲ. ಈ ಹಣ ಬೇರೆ ಕಡೆ ಹೋಗ್ತಿದೆ. ಈ ಗುಪ್ತ ತೆರಿಗೆಯ ಬಗ್ಗೆ ಆತ್ಮಾವಲೋಕನಕ್ಕೂ ಕೂಡ ನಮಗೆ ಸಮಯ ಆಗ್ತಾ ಇಲ್ಲ, ಮಾಡ್ಕೊಳ್ಳೋಕ್ಕೆ ಕೂಡ ನಮ್ಗೆ ಸಮಯ ಆಗ್ತಾ. ನೀವು ಸಹ ಈ ಒಂದು ರೀತಿಯ ತೆರಿಗೆಯನ್ನು ಪಾವತಿಸ್ತಿದ್ದೀರಾ ಅಂತ ಟೆಕ್ಕಿ ಪ್ರಶ್ನೆಯನ್ನು ಮಾಡ್ತಾ ಇರುವಂಥ ಇವರು ಮಾಡಿದಂತಹ ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹೊಸ ಟ್ಯಾಕ್ಸ್, ನಮಗೆ ಟ್ರಾಫಿಕ್ನ ಒಂದು ಹೊಸ ಟ್ಯಾಕ್ಸ್ ಆದಂತೆ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಇದೆ ಬೆಂಗಳೂರಲ್ಲಿ. ನಮಗೆ ಇದರಿಂದ ವರ್ಷಕ್ಕೆ 2.5 2.5 ತಿಂಗಳು ಲಾಸ್ ಆಗ್ತಾ ಇದೆ. ಬೆಂಗಳೂರು ಟೆಕ್ಕಿಯೊಬ್ಬರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟನ್ನು ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. JP ನಗರದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರಂತೆ. ಅವರ ಕಂಪ್ನಿ ಇರುವಂಥದ್ದು ಹೊರ ವರ್ತುಲ ಒಂದು ರಸ್ತೆಯಲ್ಲಿದೆಯಂತೆ. ಅಲ್ಲಿಗೆ ಹೋಗೋಕ್ಕೆ 14 ಕಿಲೋಮೀಟರ್ ದೂರ ಆಗುತ್ತೆ ನಮಗೆ. ಆ 14 ಕಿಲೋಮೀಟರ್ ಹೋಗೋಕ್ಕೆ ಅರ್ಧ ಗಂಟೆ ಸಾಕು, ಆದರೆ 90 ನಿಮಿಷ ಆಗ್ತಾ ಇದೆ. ನನಗೆ 28 ಲಕ್ಷ ಸ್ಯಾಲ್ರಿ ಇದೆ, 6.5 ಲಕ್ಷ ನಾನು ಇನ್ಕಮ್ ಟ್ಯಾಕ್ಸನ್ನು ಕಟ್ತೀನಿ, GSTಯನ್ನು ಕಟ್ತೀನಿ. ನಮ್ಮ ದಿನದ ಖರ್ಚಿನಲ್ಲಿ GST ಹೋಗುತ್ತೆ, 1.4 ಲಕ್ಷ GST ಹೋಗುತ್ತೆ ಖರ್ಚಿನಲ್ಲಿ, ಟ್ಯಾಕ್ಸ್ ಕೂಡ ಕಟ್ತೀನಿ. ಆದರೆ 14 ಕಿಲೋಮೀಟ್ರ್ ಹೋಗೋಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ನೋಡಿದರೆ, ಸರಿಯಾಗಿ ನೋಡಿದರೆ. ಆದರೆ 30 ನಿಮಿಷ ಟೈಮ್ ಆಗ್ತಾ ಇದೆ, ಬರೋಬ್ಬರಿ 1.5 ಗಂಟೆ ಟೈಮ್ ಆಗ್ತಾ ಇದೆ. ಇದರಿಂದ ನಮಗೆ ಪ್ರತಿ ವರ್ಷಕ್ಕೆ 2.5 ತಿಂಗಳು ಲಾಸ್ ಆಗ್ತಾ ಇದೆ. ಈ ಒಂದು ಟ್ರಾಫಿಕ್ ಜಾಮ್ನಿಂದ ಅದರಲ್ಲೇ ನಮಗೆ ಸಮಯ ಹಾಳಾಗ್ತಾ ಇದೆ, ಕಳೆದು ಹೋಗ್ತಾ ಇದೆ. ನಮ್ಮ ಹಣದಲ್ಲಿ ಒಳ್ಳೆ ರೀತಿಯ ಸೌಕರ್ಯಗಳನ್ನು ಒದಗಿಸ್ಬೇಕಿತ್ತು, ಮೂಲಭೂತ ಸೌಕರ್ಯಗಳನ್ನು, ಆದರೆ ಅದು ಆಗ್ತಾ ಇಲ್ಲ. ನಮ್ಮ ಹಣ ಬೇರೆ ಎಲ್ಲೋ ಕಡೆ ಹೋಗ್ತಾ ಇದೆ. ಈ ಒಂದು ಗುಪ್ತ ತೆರಿಗೆ ಏನಿದೆ, ಇದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕ್ಕೆ ಕೂಡ ನಮಗೆ ಟೈಮ್ ಸಿಗ್ತಾ ಇಲ್ಲ. ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ನಮ್ಮ ತೆರಿಗೆ ಯಾವ ಕೆಲಸಕ್ಕೆ ಯೂಸ್ ಆಗ್ತಾ ಇದೆ, ಇವೆಲ್ಲ ಒಂದು ಪ್ರಶ್ನೆಗಳಿಗೆ ನಾವು ಯೋಚನೆ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಇಲ್ಲ. ಆ ರೀತಿಯಾದಂಥ ಒಂದು ಕೆಲಸ ನಮಗಿದೆ, ಪರಿಸ್ಥಿತಿ ಇದೆ. ಆದರೆ ನಾವು ಮಾತ್ರ ಈ ರೀತಿಯಾಗಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಹಣ ಕಟ್ತಾ ಇದ್ದೀವಿ ನಮ್ಮ ಸಂಪಾದನೆಯಲ್ಲಿ. ಆದರೆ ಅದಕ್ಕೆ ಬೇಕಾದಂತಹ ಒಂದು ಉತ್ತಮ ಸೌಕರ್ಯಗಳು ನಮಗೆ ಸರ್ಕಾರದಿಂದ ಸಿಗ್ತಾ ಇಲ್ಲ. ಬರೀ ಟ್ರಾಫಿಕ್ ಜಾಮ್ ಆಗಿರ್ಬೋದು, ರಸ್ತೆ ಗುಂಡಿಗಳಾಗಿರ್ಬೋದು, ರಸ್ತೆ ಸರಿ ಇಲ್ಲ, ಟ್ರಾಫಿಕ್ ಜಾಮ್ ಸಮಸ್ಯೆ ಜಾಸ್ತಿ ಇದೆ. ಇದರಿಂದ ನಮ್ಮ ಸಮಯ ಹಾಳಾಗ್ತಾ ಇದೆ. ಕಚೇರಿಗೆ ಹೋಗೋದು ಕೂಡ ಟೈಮ್ ಲೇಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಟ್ಯಾಕ್ಸ್ ಹಣ ಏನಿದೆ ಅದು ಬೇರೆ ಎಲ್ಲೋ ಕಡೆ ಹೋಗ್ತಾ ಇದೆ. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಟ್ಯಾಕ್ಸು ವೇಸ್ಟ್ ಆಗ್ತಾ ಇದೆ, ನಮ್ಮ ಟೈಮು ವೇಸ್ಟ್ ಆಗ್ತಾ ಇದೆ. ವರ್ಷಕ್ಕೆ 2.5 ತಿಂಗಳು ವೇಸ್ಟ್ ಆಗ್ತಾ ಇದೆ. ಬರೀ ಟ್ರಾಫಿಕ್ನಲ್ಲೇ ಸಮಯ ಹಾಳಾಗ್ತಾ ಇದೆ ನಮ್ಮದು. ಹೀಗಂತ ಹೇಳಿ ಟೆಕ್ಕಿ ಒಬ್ಬರು ಪೋಸ್ಟನ್ನು ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಈ ಪೋಸ್ಟ್ ಈಗ ವೈರಲ್ ಆಗ್ತಾ ಇದೆ, ಎಲ್ಲರೂ ಕೂಡ ಯೋಚನೆ ಮಾಡುವಂತಾಗಿದೆ. ಆದರೆ ಇದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಕ್ಕೆ, ಯೋಚನೆ ಮಾಡೋಕ್ಕೆ ಕೂಡ ನಮ್ಮ ಹತ್ರ ಸಮಯ ಇಲ್ಲ. ಅಷ್ಟು ಬ್ಯುಸಿ ಕೆಲಸ ನಮ್ಮದು ನೋಡಿದರೆ. ಆದರೆ ನಮ್ಮ ಒಂದು ಟ್ಯಾಕ್ಸ್ ಹಣ ಮಾತ್ರ ಬೇರೆ ಎಲ್ಲೋ ಹೋಗ್ತಾ ಇದೆ. ನಾವು ದಿನನಿತ್ಯ ಏನು ಯೂಸ್ ಮಾಡ್ತೀವಿ ವಸ್ತುಗಳು, ಅದಕ್ಕೂ GST ಇದೆ, ಟ್ಯಾಕ್ಸು ಕಟ್ತೀವಿ. ಆದರೆ ನಮಗೆ ಸರಿಯಾದ ಒಂದು ವ್ಯವಸ್ಥೆ ಸಿಗ್ತಾ ಇಲ್ಲ, ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ಟೆಕ್ಕಿ ಅವರು ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.